ನೋಡಿ ಆಚೆಯಿಂದ ಬಂದಿದ್ದಾಳೆ. ಮನೇಲೇ ಇದ್ದಿದ್ರೆ ಸೀರೆ ಉಟ್ಕೋತಿದ್ಲು. ಪರವಾಗಿಲ್ಲ ಬಿಡಿ, ಹುಡ್ಗಿ ಮಹಾಲಕ್ಷ್ಮಿ ತರ ಇದ್ದಾಳೆ ಅಲ್ವೇನು? ನನಗೂ ತುಂಬಾ ಹಿಡಿಸಿದಾಳಮ್ಮ. ಮುಹೂರ್ತನ ಶಾಸ್ತ್ರಿಗಳೇ ನೋಡ್ತಾರೆ. ಮಾವ, ವಿಷಯ ಏನು ಅಂತ ಹೇಳಿದ್ದೀರಾ? ಗೊತ್ತೇ ಇರ್ತಲ್ಲಮ್ಮ, ವರದಕ್ಷಿಣೆ ಏನು ಕೊಡಕ್ಕಾಗಲ್ಲ ಅಂತ. ಶಾಸ್ತ್ರಿಗಳೇ, ನೀವು ಕೊಡ್ತೀವಂದ್ರೂ ನಾವು ತಗೊಳ್ಳಲ್ಲ. ಹಾಗೆ ನೋಡಿದ್ರೆ ನಾವೇ ನಿಮಗೆ ಕೊಡ್ಬೇಕು. ಅರ್ಚಕರ ಹತ್ರ ಯಾರಾದ್ರೂ ತಗೊಳ್ತಾರಾ? ಮದ್ವೆ ಯಾರ್ಗಮ್ಮ? ಇನ್ಯಾರ್ಗೆ? ನಿನಗೆ. ಏನ್ ಕೆಲ್ಸ ಮಾಡ್ತಾನಂತೆ ಅವನು? ಆಸ್ತಿ ಇದ್ಯಾ? ಸುಮ್ಮನ, ಅದೆಲ್ಲ ನೀ ಕೇಳೋ ಪ್ರಶ್ನೆಗಳಲ್ಲ. ರಾಮಚಂದ್ರಾಪುರ ಶುಗರ್ ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀನಿ. 2 ಎಕರೆ ಜಮೀನಿದೆ ನಮ್ದು, ಸಾಲ ಏನಿಲ್ಲ. ನನ್ ಕತ್ತಲ್ಲಿರೋ ಎಲ್ಲ ಒಡವೆನೂ ನಿಂದೇನಮ್ಮ. ಆಸ್ತಿ ಅಷ್ಟೇ ಇರೋದಾ? ಎದ್ದೇಳಿ. ಯಾಕೆ? ಏನಾಯ್ತೆ ನಿನ್ಗೆ? ನನಗೆ ಸಂಬಂಧ ಬೇಡ. ಇವ್ ನಮ್ಮ ಮದ್ವೆ ಆದ್ರೆ ಫ್ಯಾಕ್ಟರಿಯಿಂದ 1 ಕೆಜಿ ಸಕ್ಕರೆ ತರ್ತಾನೆ. 10 ವರ್ಷ ಆದ್ಮೇಲೆ ನನ್ಗೆ ಶುಗರ್ ಬರುತ್ತೆ. ಯೋಚನೆ ಮಾಡಕ್ಕೆ ಲಕ್ಷಾಧಿಪತಿನೂ ಅಲ್ಲ. ನನಗ್ ಬೇಡ. ಇಂಥ ಒಳ್ಳೆ ಸಂಬಂಧ ಮತ್ತೆ ಸಿಗಲ್ಲ. ಸುಮ್ಮನ ಹುಚ್ಚು ತರ ಮಾತಾಡ್ಬೇಡ. ನಂಗೆ ಇಷ್ಟ ಆಗಿಲ್ಲ ತಾತ. ಹುಡುಗನ ಸಂಬಂಧನ? ಆಸ್ತಿ ಅಂತಸ್ತು ಏನೂ ಇಲ್ಲ. ಹೇಗೆ ಇಷ್ಟ ಆಗ್ತಾನೆ? ಬಾಯಿ ಮುಚ್ಚೆ. ಸ್ವಾಮಿ, ನಿಮ್ಮ ಮುಖ ನೋಡಿ ಬಂದ್ವಿ. ನಿಮ್ಮ ಮೊಮ್ಮಗಳು ವರ್ತನೆ ನಮಗೆ ಗೊತ್ತಿದ್ರೆ ನಾವು ಬರ್ತಾನೆ ಇರಲಿಲ್ಲ. ಮುಂದಿನ ತಿಂಗಳು ಬರಬೇಡಿ. ಬಂದ್ರೆ ತಾನೆ. ಇಷ್ಟೊಂದು ಆಸೆ ಇಟ್ಕೊಂಡ್ರೆ ಮದ್ವೆ ಆಗಲ್ಲಮ್ಮ. ನಿನ್ ಮದ್ವೆ ಹೇಗಾಗುತ್ತೆ ಅಂತ ನಾನು ನೋಡ್ತೀನಿ. ಮದ್ವೆ ಕರಿತೀನಿ, ಈಗ ಹೊರಡು. ಹೋಗ್ದೆ ಇನ್ನೂ ಇಲ್ಲೇ ಇರ್ತೀವ ಏನು? ಅತಿ ಆಸೆ ಇಟ್ಕೊಂಡಿರೋ ಹುಡುಗಿ ಅತ್ತೆ ಮನೆಗೆ ಹೋದ್ಮೇಲೆ ಆ ಮನೆ ಉದ್ಧಾರ ಆಗಿದ್ ನೋಡೇ ಇಲ್ಲ. ಇನ್ನೂ ಏನೋ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ನಿನ್ನೆ ಕೇಳ್ತಿರೋದು, ಪ್ಲೀಸ್ ಹೇಳು ನಾನೇ. ಪೂಜಿಸ್ತೀನಿ ಯಜಮಾನ್ರೆ. ಅಂದ್ರೆ ಪ್ರೀತಿಲಿ ಲೆಕ್ಕ ಇರುತ್ತೆ, ಆದ್ರೆ ಪೂಜೆಲಿರಲ್ಲ ಯಜಮಾನ್ರೆ. ನೈನಿ ನೇರವಾಗಿ ಹೇಳು ಪ್ಲೀಸ್. ನಿಮಗೋಸ್ಕರ ನಾನು ಪ್ರಾಣ ಕೊಡ್ತೀನಿ. ನಾನು ಮಾಡೋ ತ್ಯಾಗ ಗೊತ್ತಾಗ್ಬೇಕಂದ್ರೆ ಈ ಮದುವೆ ನಡಿಬೇಕು. ನಿಂತ್ಕೋ ನೈನಿ. ತ್ಯಾಗ ಯಾಗ ಅಂತ ಹೇಳಿ ಹೊರಟೋದ್ರೆ ನಾನು ತಲೆ ಕೆಡಿಸ್ಕೊಂಡು ಸುಮ್ಮನೆ ಕೂತ್ಕೋತೀನಿ ಅನ್ಕೊಂಡ್ಯಾ? ಹಾಗೆ ಮಾಡಿದ್ರೆ ಹಸೆ ಮನೆ ಮೇಲೆ ಕೂತ್ಕೋತಾನೆ. ಅದಾದ್ಮೇಲೆ ನನ್ನೇನು ಕೇಳ್ತಾನೆ ಅಂತ ಅನ್ಕೋತಿದ್ಯಾ? ಅದ್ಯಾಕೆ ಯಜಮಾನ್ರೆ ಹಾಗೆ ಹೇಳ್ತೀರಾ? ಅಷ್ಟೇ ಅಲ್ವಾ, ನಿನ್ ಮನ್ಸಲ್ಲಿ ಪ್ರೀತಿಗೆ ಪೂಜೆ ಅಂತ ಹೆಸರಿಟ್ಟೆ ಸರಿ. ನಾಳೆ ಜಾಸ್ಮಿನ್ ಪಕ್ಕದಲ್ಲಿ ನನ್ನನ್ನು ನೋಡಿ ನಿನಗೆ ನಿನ್ ಮನ್ಸಿಗೆ ನೋವಾಗಲ್ವಾ? ನನ್ನ ಹೆಂಡತಿ ಸ್ಥಾನದಲ್ಲಿ ಅವಳು ಕೋಟ್ಯಾಧಿಪತಿಯಾಗಿ ಮೆರೀತಿದ್ರೆ ಆ ಅವಕಾಶನ ಕೈಯಾರೆ ಕಳ್ಕೊಂಡೆ ಅಂತ ನಿನಗೆ ನೋವಾಗಲ್ವಾ? ಎಲ್ಲರೂ ಈ ಮನೆ ಯುವರಾಣಿ ಅಂತ ಮೆಚ್ಕೋಬೇಕಂತ ನಿನಗೆ ಆಸೆ ಇಲ್ವಾ? ಯಾವತ್ತೂ ಅನ್ಕೊಳ್ಳಲ್ಲ ಯಜಮಾನ್ರೆ. ನಾನು ಈ ಮನೆ ಕಾಲಿಟ್ಟಿದ್ದು ನಾನು ಕೇಳಿದ್ದನ್ನೆಲ್ಲ ತಂದ್ಕೊಡ್ತೀರಾ ಅಂತಲ್ಲ, ಕೆಲ್ಸದೊಳಗಾದ್ರೂ ಸರಿ ನಿಮಗೆ ಸೇವೆ ಮಾಡ್ಕೊಂಡಿರ್ತೀನಿ.
ಹಿಂಗೆ ಚೆನ್ನಾಗಿ ಹೇಳ್ತೀಯ. ಆದರೆ ನಿನ್ನ ತಂಗಿ ಸುಮನ ಬಂದಾಗ ನಮ್ಮಮ್ಮನ ಹಾಗೆ ಮಹಾರಾಣಿಯಾಗೆ ಯಾಕೆ ರೆಡಿಯಾದೆ ನೀನು? ಕೆಲಸದವಳ ಥರ ಕಾಣಿಸಿದ್ರೆ ಗೌರವ ಹೋಗುತ್ತೆ ಅಂತನಾ? ನೀವೇ ಅಂದ್ರಲ್ಲ ಯಜಮಾನ್ರೆ, ನಿಮ್ಮ ಮನೆ ಗೌರವ ಕಾಪಾಡಕ್ಕೋಸ್ಕರ ಹಾಗೆ ತಯಾರಾಗಿ ಬಂದೆ ಅಂತ. ಪರವಾಗಿಲ್ವೇ, ಗುರುಗೆ ತಿರುಮಂತ್ರ ಹಾಕ್ತಿದೀಯ ನೀನು? ಯಜಮಾನ್ರೆ, ಈ ಮದ್ವೆ ಆಗ್ಬೇಕು ಅಂತ ನಾನು ಕೇಳ್ಕೊಂಡೆ. ನೀವು ಬಾಸಿಂಗನ ಕಟ್ಕೊಂಡು ತಿಲಕನಿಟ್ಕೊಂಡು ಮಧುಮಗನ್ ಥರ ನನ್ನ ಕಣ್ಮುಂದೆ ಬರಬೇಕು ಅಂತ ಆಸೆ. ಇದೇನು ಕೋರಿಕೆ? ಇದರಿಂದ ನಿನಗೆ ಸಂತೋಷ ಸಿಗಲ್ಲ ನೈನಿ. ನೀವು ಚೆನ್ನಾಗಿದ್ರೆ ಸಾಕು, ನೀವು ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಅದಕ್ಕಿಂತ ಆನಂದ ನನಗಿನ್ನೇನೂ ಇಲ್ಲ, ಖಂಡಿತ ಇಲ್ಲ. ನನ್ನ ಕೋರಿಕೆ ಹಿಂದೆ ನನ್ನ ವ್ಯಕ್ತಿತ್ವ ಇದೆ ಹೊರತು ಆಸೆ ಇಲ್ಲ. ನೀವು ಜಾಸ್ಮಿನ್ ಅವ್ರ ಜೊತೆ ಹಸೆ ಮಣೆ ಮೇಲೆ ಕೂತ್ಕೊಳ್ಳೋವರೆಗೂ, ನೀವು ಅವ್ರಿಗೆ ತಾಳಿ ಕಟ್ಟೋವರೆಗೂ ನಾನು ನಿಮ್ಮ ಹೆಂಡತಿಯಾಗೇ ಇರ್ತೀನಲ್ವ ಯಜಮಾನ್ರೆ? ಅಷ್ಟು ಸಾಕು, ಅಷ್ಟು ಮಾತ್ರನೇ ಸಾಕು. ಅಲ್ಲಿವರೆಗೂ ನೀವು ನಂಗೆ ಏನೇ ಎಷ್ಟೇ ಪ್ರಶ್ನೆ ಕೇಳಿದ್ರು ಮದುವೆ ಮುಹೂರ್ತ ಯಾವಾಗ ಅಂತ ಎದುರು ನೋಡ್ತಾನೆ ಇರ್ತೀನಿ ಯಜಮಾನ್ರೆ. ಹೋಗಿ ಬರ್ತೀನಿ, ತುಂಬಾ ಕೆಲಸ ಬಾಕಿ ಇದೆ. ನೈನಿ, ನೈನಿ, ನೈನಿ ಎಲ್ಲೋಗಿದ್ದಾಳೆ ಅಷ್ಟಕ್ಕೂ? ಎಲ್ಲೋ ಹೋಗಿರ್ತಾಳೆ ಬಿಡು. ಈಗೀಗ ಅವಳು ಮನೆ ಕೆಲಸದವಳು ಅನ್ನೋದನ್ನ ಮರೆತು ಮನೆ ಸೊಸೆ ತರ ಎಲ್ಲ ರೂಮ್ಗೂ ಹೋಗ್ತಿರ್ತಾಳೆ. ಏಯ್ ಸುಮ್ನಿರೆ, ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾಳೆ? ಸರಿ ಬಿಡೆ. ಯಾರ ಫೋಟೋನೇ ಇಲ್ಲಿಟ್ಟಿದ್ದಾಳೆ? ಯಾರ್ದೋ ಏನೋ. ಜೋಡಿಗಳ ತರ ಇದ್ದಾರೆ, ಯಾರಿರ್ಬಹುದು? ಇವ್ರನ್ನ ಪೊಲೀಸ್ ಆಫೀಸರ್ ಅನ್ಕೋತೀನಿ ಕಣೆ. ಅವಾಗ ಒಂದ್ಸಲ ಮನೆಗೂ ಬಂದಿದ್ರು. ಹೌದಾ? ನೈನಿ ಹತ್ರ ಯಾಕಿದೆ? ಏನೋ ಕಣೆ, ಅರ್ಥನೇ ಆಗ್ತಾ ಇಲ್ಲ. ಏನ್ ಮಾಡ್ತಿದ್ದೀರಾ? ಈ ಫೋಟೋನ ಯಾಕೆ ತಗೊಂಡ್ರಿ? ಕೇಳ್ಬೇಕಲ್ವಾ? ಯಾಕೆ ನೈನಿ ಕೋಪ ಮಾಡ್ಕೋತೀಯಾ? ನೋಡಿದ್ರು ತಪ್ಪಾ? ತಪ್ಪೆ. ಏನ್ ಕೆಲಸ ಇದೆ ಅಂತ ಇಲ್ಲಿಗೆ ಬಂದ್ರಿ? ಹೋಗಿ ಹೊರಗೆ. ಸುಮ್ಮನೆ ಬಂದ್ರೆ ಕೋಪ ಯಾಕೆ ಮಾಡ್ಕೋತೀಯಾ? ಬಾರೆ ಹೋಗೋಣ, ನಮ್ಮೇಲೆ ಅವಳು ಸಿಟ್ಟೆಲ್ಲ ತೀರ್ಸ್ಕೊಳ್ಳೋದು. ಬಾ. ಅದಕ್ಕೆ ಎಲ್ಲೂ ಹೋಗಿರಲಿಲ್ಲ, ನಾನೇ ಕರ್ಕೊಂಡು ಹೋಗಿದ್ದೆ. ಹೊಸ ಕಾರ್ ತಗೋತಾ ಇದ್ದೀನಿ ಅಜ್ಜಿ. ಯಾವ ಕಲರ್ ತಗೊಳ್ಳೋದು ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಆದರೆ ಪರ್ಫೆಕ್ಟ್ ಆ್ಯಂಡ್ ಸೂಟಬಲ್ ಕಲರ್ ಹೇಳ್ತಾರೆ ಅಂತ ಕರ್ಕೊಂಡು ಹೋದೆ. ಆಂಟಿ, ಏನೇ ಆಗಲಿ ನೈನಿ ಮೇಲೆ ನೀವೊಂದು ಕಣ್ಣಿಟ್ಟಿರಿ.
ನಿಜ 3 ಕಣ್ಣಿರೋಳು ಅಂತ ಹೆಸರಿಟ್ಕೊಂಡಿರೋ ತ್ರಿನಯಿನಿ ನಮ್ಮ ಕಣ್ಣು ಕಾಣ್ದೇ ಇರೋ ಹಾಗೆ ನಾಟಕ ಆಡ್ತಿದ್ದಾಳೇನೋ ಅಂತ ನಂಗೂ ಅನಿಸ್ತಿದೆ. ಹೌದಾಂಟಿ, ಇಲ್ಲಾಂದ್ರೆ ನಿಮ್ಮ ಚಿಕ್ಕ ಮಗ ವಿಕ್ರಾಂತ್ ಅವಳ ಜೊತೆ ಹೋಗೋದು ಅಂದ್ರೆ ಏನು? ಯಾಕೆ ಅವಳು ಹೇಳಿದ ಕಲರ್ನೇ ತಗೋತಾನಾ? ನಿನ್ ಮದ್ವೆ ಅಂತ ಗಲಾಟೆ ಆಗ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ ಜಾಸ್ಮಿನ್. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವಳನ್ನ ಮೇಡಮ್, ಏಯ್, ಆ ನಯನಿ ಎಲ್ಲಿದ್ದಾಳೆ? ಔಟ್ ಹೌಸಲ್ಲಿದ್ದಾಳೆ ಮೇಡಮ್. ಕೆಲ್ಸಕ್ಕೆ ಬಾ ಅಂದರೆ ಬರ್ತೀನಿ ಅಂತ ಬೈದು ಕಳಿಸಿದ್ಲು. ಅವಳು ಒಬ್ಳೆ ಅಲ್ಲಿ ಏನು ಮಾಡ್ತಿದ್ದಾಳೆ? ಯಾವುದೋ ಫೋಟೋ ಇಟ್ಕೊಂಡಿದ್ಲು ಮೇಡಮ್. ಮುಟ್ಟಿದ್ರೆ ಕೋಪ ಮಾಡ್ಕೋತಿದ್ದಾಳೆ. ಯಾವ ಫೋಟೋ? ಯಾರೋ ಇಬ್ರು ಫೋಟೋ ತೆಗೆಸ್ಕೊಂಡಿರೋದು. ಅದರಲ್ಲಿ ಪೊಲೀಸ್ ಸರ್ ಇದ್ದಾರೆ. ಒಂದ್ಸಲ ಈ ಮನೆಗೆ ಬಂದಿದ್ರಲ್ಲ ಅವರೇ. ಹೋಗಿ ಫೋಟೋ ತಗೊಂಡ್ ಬಾ. ನೋಡ್ತೀವಿ ಅಂದ್ರೇನೆ ಕೋಪ ಮಾಡ್ಕೊಂಡ್ಲು. ನಾವು ನೋಡ್ತೀವಿ ಅಂತಾನು ಹೇಳ್ಬೇಡಿ, ಅವಳು ಗೊತ್ತಾಗ್ದಾಗ ತಗೊಂಡು ಬನ್ನಿ. ಆಯಿತು ಮೇಡಮ್. ಇನ್ಸ್ಪೆಕ್ಟರ್ ಫೋಟೋನ ಇವಳು ಎಲ್ಲಿಂದ ತಂದ್ಲು? ಪಕ್ಕದಲ್ಲಿ ಇನ್ನೊಬ್ರು ಯಾರಿರೋದು? ಏನು ಮಾಡ್ತಿದ್ದಾಳೆ ಇವಳು? ಆಂಟಿಗೆ ನನ್ನ ಮೇಲೆ ಡೌಟ್ ಬಂದಿಲ್ಲ ತಾನೆ? ಆ ಪೊಲೀಸ್ ಫೋಟೋ ಅವಳ ಹತ್ರ ಯಾಕಿದೆ? ಜಾಸ್ಮಿನ್ಗೆ ನನ್ನ ಮೇಲೆ ಡೌಟ್ ಬರಲ್ಲ ತಾನೆ? ನಿನ್ಗೇನು ಗಾಳಿ ಮೆಟ್ಕೊಂಡಿದ್ಯೋ ಏನೋ? ಬಂಗಾರದಂತ ಸಂಬಂಧನ ಕಳ್ಕೊಂಡೆ. ಬಂಗಾರ ಎಲ್ಲಿಂದ ಬಂತಮ್ಮ? ಅವ್ರು ಹಾಕೊಂಡಿರೋ ಒಡವೆನೆ ನನ್ ಕೊಡ್ತಾರಂತೆ. ಅಂದ್ರೆ ಹೊಸ್ದಾಗೇನೋ ಕೊಡ್ಸಲ್ವಲ್ಲ? ನಮ್ಗಿರೋ ಕಷ್ಟದಲ್ಲಿ ಮೂಗುತಿ ಕೂಡ ತಗೊಳಕ್ಕಾಗಲ್ಲ ಅಂತದ್ರಲ್ಲಿ ಅವ್ರ ಬಗ್ಗೆ ಮಾತಾಡೋ ಹಕ್ಕು ನಮ್ಗಿಲ್ಲ. ಅಮ್ಮ, ಯಾವಾಗ್ಲೂ ಯಾಕೆ ನಮ್ಮ ಅಂತಸ್ನ ಕಡಿಮೆ ಮಾಡ್ಕೋಬೇಕು? ಅಕ್ಕ ಶ್ರೀಮಂತರಲ್ವಾ? ಮಹಾರಾಜರು ನಮ್ ನೆಂಟ್ರಾದ್ರೆ ಕಾಲರ್ ಎತ್ತಿ ಬದುಕ್ಬೇಕೆ ಹೊರತು ಯಾವಾಗ್ಲೂ ಯಾಕೆ ಗೋಳಾಡ್ತಾ ಇರ್ತೀಯ? ಕೇಳಿಸ್ಕೊಂಡ್ರ ಮಾವ ಇವಳು ಮಾತಾಡೋದನ್ನ? ಅಮ್ಮ ಸುಮ್ಮನ, ನೈನಿ ನಿಮ್ಮ ಅಕ್ಕ ಅಂತ ಹೇಳ್ಬೋದೇ ಹೊರತು ಈ ಮನೆ ಮಗಳಲ್ಲಮ್ಮ. ಈಗ ಜಗದೀಶ್ ಅವ್ರ ಮನೆ ಸೊಸೆ, ಈಗ ಆ ಮನೆಗೆ ಸೇರಿದವಳು. ತನ್ನ ಗಂಡ, ತನ್ನ ಸಂಸಾರ, ತನ್ನ ಲೋಕ. ನಾವೇನು ಕೇಳ್ದೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ತಾತ? ನೀವೇನಾದ್ರೂ ಬೇಕು ಅಂತ ಕೇಳಿ ಅವ್ರು ಅರೇಂಜ್ ಮಾಡ್ತಾರೆ. ಅವ್ರು ಕೇಳಿದ್ದಕ್ಕೆ ಅಕ್ಕನ್ ಕೊಟ್ಟು ಮದ್ವೆ ಮಾಡ್ಸಿದ್ವಿ. ನಾವ್ ಕೇಳಿದ್ರೆ ಕೊಡಲ್ವಾ? ಭಕ್ತರ ತಲೆ ಮೇಲೆ ಷಡ್ಗೋಪುರ ಇಟ್ಟ ಹಾಗೆ ಶ್ರೀಮಂತರಿಗೆ ಟೋಪಿ ಹಾಕಿದ್ರೆ ತಪ್ಪೇ ಇಲ್ಲ. ಹೋದ್ರೆ ಎಷ್ಟು ಹೋಗತ್ತೆ? ಇರುವೆ ಅಷ್ಟು. ಇನ್ನೊಬ್ರ ಹಣ ನಮಗೆ ಬೇಡಮ್ಮ. ಏನೇ ಕೊಟ್ರು, ಎಷ್ಟೇ ಕೊಟ್ರು ಕೊನೆ ತನಕ ಇರೋಲ್ಲಮ್ಮ. ಕಣ್ಣಿಂದ ನೋಡ್ಬೋದಲ್ವಾ? ಪಾಪದ ಕಣ್ಣು ಇಲ್ಲಿರೋದನ್ನೆಲ್ಲ ನೋಡುತ್ತೆ. ಭಗವಂತ ಮನುಷ್ಯ ಕಣ್ಣು ಮುಚ್ಚೋದಕ್ಕೆ 100 ವರ್ಷ ಕೊಟ್ಟಿದ್ದೇ ಹೆಚ್ಚು. ಹೆಣ್ಮಗಳು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋರು ಸಿಕ್ಕರೆ ಸಾಕು ಅಂತ ಮದುವೆ ಮಾಡ್ಕೊಳ್ಳುತ್ತಾರೆ. ಜಾಸ್ತಿ ಆಸೆ ಪಟ್ರೆ ಸಿಗೋದು ಕೈ ತಪ್ಪಿ ಹೋಗುತ್ತೆ ಸುಮ್ಮನ. ತಾತ, ನೀವು ಹೆದರ್ಕೋತಾ ಇದ್ದೀರಾ? ಶಂಕರ್ ಶಾಸ್ತ್ರಿಗಳ 2ನೇ ಮೊಮ್ಮಗಳು ಸುಮನಾಗೆ ಸ್ವಯಂವರ ಅಂತ ಪ್ರಕಟಿಸಿ ಕ್ಯೂ ಅಲ್ಲಿ ನಿಂತ್ಕೊಂಡಿಲ್ಲ ಅಂದ್ರೆ ಆಗ ಕೇಳಿ. ಏನಕ್ಕೆ ನನ್ ಮುಖದ ಮೇಲೆ ಉಗಿಯೋಕ? ಎಂತ ಮಗಳನ್ನ ಹೆತ್ತಿದ್ಯಮ್ಮ ಅಂತ ನನಗ್ ಬೈಯೋಕ? ನೀ ಸುಮ್ಮನಿರು ಶ್ಯಾಮ್ಲಾ. ನೋಡು ಸುಮ್ನ, ನಿನ್ನ ಉದ್ದೇಶ ಆದ್ರೂ ಏನು ಹೇಳು? ನೀನು ಎಂಥ ಹುಡುಗ ಬೇಕು ಅಂತ ಬಯಸ್ತಿದ್ದೀಯ? ಓದು ಅಂದ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ತಾತ. ಮದ್ವೆಲಿ ನೆತ್ತಿ ಮೇಲೆ ಎಷ್ಟು ಅಕ್ಷತೆ ಕಾಳು ಬೀಳತ್ತೋ ಅಷ್ಟು ಲಕ್ಷ ಇದ್ರೆ ಸಾಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ವಿಶಾಲ್ ಭಾವ ಇದಾರಲ್ಲ ಹಾಗೆ, ಅಷ್ಟು ಶ್ರೀಮಂತರಿದ್ರೆ ಸಾಕು.
ನೈನಿ ಇಲ್ಲ ಬಿಡೆ. ಆ ಗಿಳಿ ಇದೆಯಾ ನೋಡೆ, ಅದು ಹೇಳ್ಬಿಡುತ್ತೆ. ಗಿಳಿ ಇಲ್ಲ, ನೀನ್ ಫೋಟೋ ತಗೋ. ಹ್ಞೂ ಸರಿ. ಏ ಫೋಟೋ ಇಲ್ಲ. ಹೌದಾ, ಏನಾಯ್ತು? ಸರಿಯಾಗಿ ಹುಡ್ಕು. ಫೋಟೋ ಸಿಕ್ತು ಕಣೆ. ಸರಿ ಹೋಗೋಣ ಬಾ. ಇರು ಒಂದ್ ನಿಮಿಷ. ಮೇಡಮ್, ಇದೇ ಔಟ್ ಹೌಸಲ್ಲಿದ್ದ ಫೋಟೋ. ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್. ಪಕ್ಕದಲ್ಲಿರೋದು ಅವ್ರ ತಂಗಿ ಸುಧಾ. ಅವಳು ಸತ್ತು ಹೋಗಿದ್ದಾಳೆ ಆಂಟಿ. ಚಿಕ್ಕ ವಯಸ್ಸಲ್ಲೇ ನಿಮ್ಮ ಅತ್ತಿಗೆ ಸತ್ತು ಹೋದ್ಲಾ? ಪಾಪ. ಅಷ್ಟೇ ಅಲ್ವಾ ಆಂಟಿ, ಒಳ್ಳೆಯವರು ಬೇಗ ಹೋಗ್ಬಿಡ್ತಾರಂತಾರಲ್ವಾ? ಆದ್ರೆ ಈ ಫೋಟೋ ನೈನಿ ಹತ್ರ ಹೇಗ್ ಬಂತು? ಪೂಜೆ ಮಾಡೋಣ ಅಂದ್ರೂ ಸಾಧ್ಯ ಆಗಲ್ಲ. ಒಬ್ರು ಸತ್ತಿದ್ದಾರೆ, ಇನ್ನೊಬ್ರು ಬದುಕೇ ಇದ್ದಾರೆ. ಇನ್ನೊಬ್ರು ಕೂಡ ಹೋಗೋದಕ್ಕೆ ಕ್ಯೂವಲ್ಲಿದ್ದಾರೆ ಆಂಟಿ. ಈ ನೈನಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇವ್ರ ಫೋಟೋ ಇಟ್ಕೊಂಡು ಏನ್ ಮಾಡ್ತಿದ್ದಾಳೆ? ಇದನ್ ತಗೊಂಡು ಹೋಗಿ ಅವಳಿಗೆ ಗೊತ್ತಾಗ್ದ ಹಾಗೆ, ಡೌಟ್ ಬರ್ದಿರೋ ಹಾಗೆ ವಾಪಸ್ ಇಡಿ. ಆಯ್ತು ಆಯ್ತಮ್ಮ. ಆ ನೈನಿ ಇನ್ಸ್ಪೆಕ್ಟರ್ ಮನೆಯಿಂದನೇ ಈ ಫೋಟೋ ತಗೊಂಬಂದಿರ್ತಾಳೆ. ಅಂದ್ರೆ ನಮ್ ಗುಟ್ಟಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅರ್ಥ. ಏನ್ ಯೋಚನೆ ಮಾಡ್ತಿದ್ಯಾ ಜಾಸ್ಮಿನ್? ಏನಿಲ್ಲ ಆಂಟಿ. ಪಾಪ ನೈನಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವಳ ಮದುವೆ ಫೋಟೋ ಏನಾದರೂ ಇದ್ದಿದ್ರೆ ಅದನ್ನಾದ್ರೂ ನೋಡ್ಕೊಂಡು ಸ್ವಲ್ಪ ದಿನ ಖುಷಿಯಾಗಿರ್ತಿದ್ಲೋ ಏನೋ. ಇವಾಗ ಯಾರ್ಯಾರ್ದೋ ಫೋಟೋ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾಳೆ. ಅವಳು ಡೈವರ್ಟ್ ಆದ್ರೆ ನಮ್ಗೆ ಒಳ್ಳೇದು ಜಾಸ್ಮಿನ್. ಅವಳ ಟೈಮ್ ಎಷ್ಟು ವೇಸ್ಟ್ ಆಗುತ್ತೋ ಅಷ್ಟು ಒಳ್ಳೇದು. ಯಾಕೆಂದ್ರೆ ಅಷ್ಟರಲ್ಲಿ ನಿಮ್ಮ ಮಂಗಳವಾದ್ಯ ಮುಗ್ದಿರತ್ತೆ. ಕೇಳಿಸ್ಕೊಂಡು ಗೊತ್ತಾಗೋ ಹೊತ್ತಿಗೆ ವಿಶಾಲ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿರ್ತಾನೆ. ಅದಾದ್ಮೇಲೆ ನೀವು ಮಾಡಿಸ್ಬೇಕಾಗಿದ್ದ ಫೋಟೋ ಫ್ರೇಮ್ ವಿಶಾಲ್ದೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಆಂಟಿ. ಈ ಸಾರಿ ಹೂವಲ್ಲಿ ಹೆವಿ ಡೋಸ್ ಕೊಟ್ಟಿದ್ದೀನಿ ಬ್ರೋ. ನಿಧಾನವಾಗಿ ಗಾಢ ನಿದ್ರೆಗೆ ಹೋಗ್ತಾಳೆ. 1-2-3 ದಿನ ಆದ್ಮೇಲೆ ಶಾಶ್ವತ ನಿದ್ರಾ ಲೋಕಕ್ಕೆ ಹೋಗ್ಬಿಡ್ತಾರೆ. ಒಂದೇ ಏಟಿಗೆ 2 ಹಕ್ಕಿ, ವಿಶಾಲ್, ನೈನಿ. ಬೇಗ ಬಾ. ಅಮ್ಮ ತಗೊಳ್ಳಿ, ಕಾರ್ಡು ತಗೊಳ್ಳಿ. ಏನಿದು? ನಿಮ್ಮಪ್ಪ ಡೆಬಿಟ್ ಕಾರ್ಡ್ ಕೊಟ್ರಾ? ಕ್ಯಾಶ್ ತಾನೇ ಕೇಳಿದ್ದು, ಕೊಡ್ಲಿಲ್ವಾ? ಕೇಳ್ದೆ, ಮದುವೆ ಆದ್ರೂ ಸರಿಯಾಗಿ ಲೆಕ್ಕ ಕೊಡಕ್ ಹೇಳಿದ್ದಾರೆ. ಈ ಕಾರ್ಡ್ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾ? ಲೆಕ್ಕ ಕರೆಕ್ಟಾಗಿ ಸಿಗುತ್ತೆ ಅಂತ. ಕಂತೆ ಕೊಟ್ರೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ಬಿಡ್ತೀವಲ್ಲ. ಅಂಕಲ್ಗೆ ನಿಮ್ಮ ಮೇಲೆ
ಅಷ್ಟು ನಂಬಿಕೆ ಇಲ್ವಾ ಆಂಟಿ? ಈ ಮದುವೆ ಒಂದಾಗೋಗ್ಲಿ, ಆಮೇಲೆ ಪಾಕೆಟ್ ಮನಿಗೆ ಅವರೇ ನನ್ ಮುಂದೆ ಕೈ ಚಾಚಬೇಕು. ಅಮ್ಮ, ಆ ಒಡವೆಗಳು ಏನೇನು ಬೇಕೋ ಬೇಗ ತಗೊಂಡು ಬನ್ನಿ. ಜಾಸ್ಮಿನ್, ಶಾಪಿಂಗ್ಗೆ ಅಂತ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ, ಅದೇನು ಬೇಕೋ ಇವಾಗಲೇ ತಗೋ. ಶೋರ್ ಆಂಟಿ, ಹೋಗಣ್ವಾ? ಏನತ್ತೆ ಅಂಗಡಿಗ? ಏಯ್, ಅಂಗಡಿ ಅಂತೆ ಅಂಗಡಿ, ಜ್ಯುವೆಲ್ರಿ ಶಾಪಿಗೆ ಹೋಗ್ತಿದ್ದೀವಿ. ಆಹಾ, ಕಳ್ರ ತರ ಗಾಬರಿ ಆಗಿ ತುಂಬಾ ಅವಸರದಲ್ಲಿ ಹೋಗ್ತಿದ್ರಲ್ಲ, ಅದಕ್ಕೆ ಕೇಳ್ದೆ. ಅಡ್ಬಾಯ್ ಹಾಕಿದ್ಯಲ್ಲ. ನಾನ್ ಯಾವಾಗ್ಲೂ ಹಾಗೆ ಅಲ್ವಾ? ಇನ್ನಿಮ್ ಕೆಲ್ಸ ಆದಂಗೆ. ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾತಾಡ್ತಿದ್ದೀರಾ? ಯಾರ್ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ತುರುದು ಆಂಟಿನಾ? ಹಾಯ್ ತುರುದು ಆಂಟಿ. ಹೇ ಹಾಸ್, ದುರಂದರ ಅನ್ನೋ ಹೆಸರನ್ನ ಶಾರ್ಟ್ ಕಟ್ ಅಲ್ಲಿ ದುರುದ ಅಂತ ಕರೆದ್ರೆ ನಿನ್ಗೆ ಕ್ರೇಜಿ ಆಗಿರ್ಬೋದೇನೋ. ನನಗೆ ತುಂಬಾ ಇರಿಟೇಟ್ ಆಗ್ತಿದೆ. ಟೇಕ್ ಕೇರ್. ಹಾಯ್ ಮಾಮ್, ಹೌ ಆರ್ ಯು? ಓ, ದೊಡ್ಡಮ್ಮ ಅವ್ರ ಮಗಳ? ಏನ್ ಮಾಮ್ ಹಾಗ್ ನೋಡ್ತಿದ್ಯಾ? ನಾನು ಬಂದಿದ್ದೀನಿ ಅನ್ನೋ ಹ್ಯಾಪಿನೆಸ್ ನಿನ್ನ ಮುಖದಲ್ಲಿ ಕಾಣಿಸ್ತಾನೆ ಇಲ್ಲ. ಏನಿದೆ ನಿಮ್ ದೇಶದಲ್ಲಿ? ಸತ್ರು ಬರೋದಿಲ್ಲ ಅಂತ ಹೇಳಿದ್ದೆ. ಹೇ ಮಾಮ್, ನಿಜವಾಗ್ಲೂ ಇಂಡಿಯಾದಲ್ಲಿ ಏನಿದೆ ಹೇಳು? ಅಮೆರಿಕಾಗ್ ಬಂದ್ರೆ ಅರ್ಥ ಆಗತ್ತೆ. ಇಟ್ಸ್ ಅಬ್ಸಲ್ಯೂಟ್ಲಿ ಹೆವೆನ್, ಯು ನೋ. ನಾನು ಸ್ವರ್ಗದಿಂದನೇ ಬಂದಿದ್ದೀನಿ. ಅತ್ತೆ, ತಂದಿರೋ ಪ್ರಾಪರ್ಟೀಸ್ ಎಲ್ಲ ಅಲ್ಲಿದೆನಾ? ಹೇ ವಿಲ್ಲಾ. ವಲ್ಲಭ ಅತ್ತೆ. ಯಾ ಐ ನೋ. ಅದೇ, ಹೌ ಯು ಮ್ಯಾನ್? 2021 ಅಲ್ಲಿ ಇದೀವಲ್ಲ ಅತ್ತೆ. ಈ ವರ್ಷ ತುಂಬಾ ಆಟ ಆಡಿಸ್ತಿದೆ. ವಿಕ್ರಾಂತ್ನ ವಕ್ರಾಂತ್ ಅಂತ ಕರೀತಾರೇನೋ ದುರ್ದು ಆಂಟಿ. ಸ್ವರ್ಗದಲ್ಲಿ ಮುಳುಗೋಗಿ ಬಂಧು ಬಳಗನೆ ಮರ್ತ್ಬಿಟ್ಟಿಯಲ್ಲ ದುರಂತರ. ನೋ ಅಣ್ಣ, ತುಂಬಾ ವರ್ಷ ಆದ್ಮೇಲೆ ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಆ ಖುಷಿನಲ್ಲಿ ಟಂಗ್ ಸ್ಲಿಪ್ ಆಯ್ತು ಅಷ್ಟೇ. ನಾಲ್ಗೆ ಜಾರೋದು ನಿನ್ಗೆ ಅಭ್ಯಾಸ ಅಲ್ವಾ ದುರಂದರ? ಹೇ, ನೀನಿನ್ನೂ ಇಲ್ಲೇ ಇದ್ಯಾ? ಇರ್ದೆ ಇನ್ನೇನ್ ಮಾಡ್ತಾಳೆ? ಅವಳು ಗಂಡನ್ನ ಹುಡ್ಕೊಂಡು ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಅತ್ತಿಗೆ. ಹೇ, ಇಟ್ಸ್ ಓಕೆ ಮ್ಯಾನ್. ವಿಶಾಲ್ ಇಂಡಿಯಾಗ್ ಬರೋವರೆಗೂ ಅಮೆರಿಕಾದಲ್ಲಿ ನಮ್ಮನೇಲೇ ಇದ್ದ ಅಲ್ವಾ? ಅವನ್ ಜೊತೆನೆ ನನ್ಗೆ ಜಾಸ್ತಿ ಇಂಟ್ರಾಕ್ಷನ್. ವೇರ್ ಇಸ್ ಹೀ? ದುರಂದರ, ಹೆಮ್ಮೆಯಿಂದ ಕನ್ನಡದಲ್ಲಿ ಮಾತಾಡೋದು ಬಿಟ್ಟು ಯಾಕೆ ಇಂಗ್ಲಿಷ್ನಲ್ಲೇ ಮಾತಾಡ್ತಿದ್ಯಾ ನೀನು? ಏನಣ್ಣ ನೀನು?
ದುರಂದರ ಇದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೆಯಲ್ಲೇ. ಮಾಮ್, ವಿಶಾಲ್ ಮದ್ವೆಗೆ ಸೋದರತ್ತೆ ಆಗಿ ನಾನೇ ಇಲ್ಲ ಅಂದ್ರೆ ಹೇಗೆ? ನಿನಗ್ಯಾರು ಹೇಳಿದ್ರೆ? ತಿಲೋತ್ತಮ ಅತ್ಗೆ. ಫೋನ್ಗೆ ಸಿಗ್ಲಿಲ್ಲ, ಟ್ವಿಟರಲ್ಲಿ ಟ್ವೀಟ್ ಮಾಡಿದೆ. ಇಷ್ಟು ದೊಡ್ಡ ಶುಭ ಕಾರ್ಯ ನಡೆಯುವಾಗ ಹುಡ್ಗನ್ ಸೋದರತೆ ಇಲ್ಲ ಅಂದ್ರೆ ಹೇಗೆ ಅತ್ತೆ? ಇಟ್ಸ್ ಆಲ್ ರೈಟ್. ಬಂದ ತಕ್ಷಣ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡ್ ಬಿಡ್ತೀರೇನೋ ಅಂತ ಲಗೇಜ್ ತಗೊಂಡು ನಾನೇ ಬಂದ್ಬಿಟ್ಟೆ. ಏಯ್, ಬಾಯ್ಲಿ. Who are you? ಹಲೋ, ಕೇಳ್ತಾ ಇರೋದು ನಿನ್ನೆ. ನೀನ್ ಯಾರು ಅಂತ ಕೇಳ್ದೆ. ಅಮ್ಮೋರ್, ನಾನು ಕೆಲಸದವಳು. ಓ, ಓಕೆ. ಹೊರಗಡೆ ನನ್ನ ಲಗೇಜ್ ಇದೆ, ತಗೊಂಡ್ ಬಂದು ನನ್ನ ರೂಮಲ್ಲಿಡು. ಆಗ್ಲಿ ಅಮ್ಮೋರೆ. ದುರಂಧರ, ಬಾ. ಈ ಚೀಲಕ್ಕೆ ಚಕ್ರ ಇದೆಯಲ್ಲ, ಇದದಾಗದೆ ಹೋಗುತ್ತಾ? ಏನೋ ವಿಚಿತ್ರವಾಗಿದೆಯಲ್ಲ, ಹೇಗ್ ತಗೊಂಡು ಹೋಗ್ಬೇಕಿದನ್ನ? ದುರಂಧರ, ಜಾಸ್ಮಿನ್. ಹಾಯ್ ಆಂಟಿ. ಹೆಲೋ. ಈ ಮನೆಗೆ ಸೊಸೆಯಾಗಿ ಬರೋಳು, ವಿಶಾಲ್ಗೆ ಹೆಂಡತಿ ಆಗೋಳು. ಸೋ ಬ್ಯೂಟಿಫುಲ್. ಇಂಡಿಯಾ ಬ್ಯೂಟಿ ಆದ್ರೂ ಅಮೇರಿಕಾ ಅಷ್ಟು ಚೆನ್ನಾಗಿದ್ಯಾ. ಐ ಲೈಕ್ ಯು. ನನ್ನ ಸೋದರಳಿಯ ಪ್ರಿನ್ಸ್ ತಕ್ಕ ಹಾಗೆ ಪ್ರಿನ್ಸಸ್ ಸಿಕ್ಕಿದ್ದಾಳೆ. ಥ್ಯಾಂಕ್ ಯು ಆಂಟಿ. ಅದಕ್ಕೆ Oh my God! Oh my God! Oh my God! ನನ್ನೆಲ್ಲ ಲಗೇಜ್ನ ಡ್ಯಾಮೇಜ್ ಮಾಡ್ಬಿಟ್ಯಾ? ಅದ್ರೊಳಗಡೆ ಎಷ್ಟು ಕಾಸ್ಟ್ಲಿ ಐಟಮ್ ಇದೆ ಅಂತ ಗೊತ್ತಾ ನಿನ್ಗೆ? ಹೂ ಇಸ್ ದಿಸ್ ಗರ್ಲ್? ಮನೇಲಿ ಎಫಿಷಿಯಂಟ್ ಸರ್ವೆಂಟ್ಸ್ ಇಲ್ವಾ? ಸರ್ವೆಂಟು ಪೆಪ್ಪರ್ಮೆಂಟು ಅಂತ ಹೇಳ್ಬೇಡಿ ದುರ್ದು ಆಂಟಿ. ಏ ಹಾಸಿನಿ, ನೀನ್ ಮಾತಾಡ್ಬೇಡ, ಓಕೆ? ಅವಳು ಬೀಳ್ದೇ ಇರ್ಲಿ ಅಂತ ನೀವ್ ಇಟ್ಕೊಂಡಿರೋದು ಗೊತ್ತಾಯ್ತು. ಈಗ ಬಿಡ್ಬೋದು ವಿಶಾಲ್.
ಅಷ್ಟು ಈಸಿಯಾಗಿ ಹಾಗೆಲ್ಲ ಬಿಡಕ್ಕಾಗತ್ತಾ? ನೀನ್ ಬೇಜಾರ್ ಮಾಡ್ಕೋಬೇಡ ಜಾಸ್ಮಿನ್. ಹೇಯ್, ಈ ಸಲ ಆದ್ರೂ ಸರಿಯಾಗಿ ತಗೊಂಡ್ ಹೋಗು. ಬೀಳ್ಸಿದ್ರೆ ನಿನ್ನ ಸ್ಯಾಲ್ರಿ ಕಟ್ ಮಾಡ್ತೀನಿ. ಹುಷಾರ್, ತಗೊಂಡ್ ಹೋಗು. ಹುಷಾರಾಗಿ ತಗೊಂಡು ಹೋಗ್ತೀನಿ ಅಮ್ಮೋರೆ. ಹೇ ವಿಶಾಲ್, ಹೌ ಯು ಮ್ಯಾನ್? ಫೈನ್. ಮಿಲ್ಕಿ ಬಾಯ್. ಇನ್ನು ಈಗ ಬಂದ್ರಾತೆ? ಎಸ್, ನಿನ್ ಮದ್ವೆ ಅಂತ ಗೊತ್ತಾಗಿ ಯಾರಿಗೂ ಇನ್ಫಾರ್ಮ್ ಮಾಡ್ದೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಇಲ್ಲಿ ಇನ್ನೂ ತುಂಬಾ ಶಾಕಿಂಗ್ ವಿಷಯ ಇದೆ ಅತ್ತೆ. ತಲೆ ಹಾಕ್ಬೇಕಾದ್ರೆ ಹುಷಾರಾಗಿರ್ಬೇಕು. ಅತ್ತೆನ ಗಾಬರಿ ಪಡಿಸ್ಬೇಡ ಬ್ರೋ, ಇವಾಗ ತಾನೇ ಬಂದಿದ್ದಾರೆ. ಅವ್ರೇನೋ ಮಾತಾಡ್ಕೋತಾರೆ ಬಿಡು ವಿಶ್. ನಿನ್ನ ಸೋದರತ್ತೆ ಮದ್ವೆಗ್ ಬಂದಿದ್ದಾರೆ ಅಂತ ಕಾಲಿಗೆ ನಮಸ್ಕಾರ ಮಾಡೋ ಅಂತ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ. ನಾವು ಅಮೇರಿಕಾನಲ್ಲಿ ಇದ್ದವ್ರಲ್ವಾ. ಅತ್ತೆ, ಅಮೆರಿಕದಲ್ಲಿದ್ರು ಇಂಡಿಯಾದಲ್ಲಿದ್ರು ಸಂಪ್ರದಾಯಗಳನ್ನ ನಾನು ಪಾಲಿಸ್ತೀನಿ. ಸೆಂಟಿಮೆಂಟ್ಸ್ ನಮ್ದೇ ಇದ್ರು ಎಮೋಷನ್ಸ್ನ ಗೌರವಿಸ್ತೀನಿ. ಬ್ಲೆಸ್ ಮೀ. ಹೇ, ಇಟ್ಸ್ ಓಕೆ ವಿಶ್. ಗಾಡ್ ಬ್ಲೆಸ್ ಯು. ಅವಳಿಗೇನು ಗೊತ್ತು? ಮುತ್ತೈದೆ ಆದ್ರೂ ಹಣೆಯಲ್ಲಿ ಕುಂಕುಮನೂ ಇಲ್ಲ, ಕತ್ತಲಿ ತಾಳಿನೂ ಇಲ್ಲ. ಕೈಯಲ್ಲಿ ಬಳೆಗಳು, ಹಣೆಯಲ್ಲಿ ಸಿಂಧೂರ ಯಾವುದೂ ಇಲ್ಲ. ಫ್ಯಾಷನ್ ಅಂತ ಅದೆಲ್ಲ ಪಕ್ಕಕ್ಕಿಟ್ಟಿರ್ತಾಳಮ್ಮ. ಹೆಣ್ಣು ಅಂತ ನಾವೇ ಗುರ್ತಿಸ್ಬೇಕು. ಅಣ್ಣ, ಮಾಮ್ ಎಷ್ಟೋ ವರ್ಷಗಳಿಂದ ಇಟ್ಕೋತಾ ಇದ್ದಾರೆ. ಆದ್ರೆ ಏನಾಯ್ತು? ಡ್ಯಾಡೇ ಇಲ್ವಲ್ಲ. ಅಷ್ಟೆಲ್ಲ ಯಾಕೆ? ಅಹಲ್ಯನೇ ನೋಡಿ, ಸ್ಟಿಲ್ ಮಂಗಳಸೂತ್ರ, ಹಣೆ ಮೇಲೆ ಕುಂಕುಮ, ಕೈಯಲ್ಲಿ ಬಳೆ ಎಲ್ಲ ಹಾಕೊಂಡಿದ್ದಾಳೆ. ಆದ್ರೆ ಗಂಡ ಮಾತ್ರ ತಂದಾರಿ ತಾನ್ ನೋಡ್ಕೊಂಡ. ಅದಕ್ಕೆ ಇವೆಲ್ಲ ವೇಸ್ಟ್ ಅನ್ಕೋತೀನಿ. ಈ ಕೆಲಸದೋಳು ಕೂಡ ಕುಂಕುಮ, ತಾಳಿ, ಬೊಟ್ಟು ಎಲ್ಲ ಇಟ್ಕೊಂಡಿದ್ದಾಳೆ ನೋಡಿ. ಅವಳ ಗಂಡ ಅವಳನ್ನ ಪ್ರೀತಿಸ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಲ್ವಾ? ಪರವಾಗಿಲ್ಲ ಹೇಳು, ನಾಚಿಕೆ ಯಾಕೆ? ಇಂಡಿಯಾಲಿ ಇಷ್ಟೇ ಅಲ್ವಾ? ಅತ್ತೆ, ಅವಕಾಶ ಸಿಕ್ಕಿದ್ರೆ ಮೊದಲು ಆ ಪ್ರಶ್ನೆನ ತನ್ನ ಗಂಡನ್ ಕೇಳಿ. ಪ್ರೀತಿಸ್ತಿದ್ದಾನ ಇಲ್ವಾ ಅಂತ ಹೇಳ್ತಾನೆ. ಇದು ಸೂಪರ್ ಕ್ವೆಶ್ಚನ್. ಆನ್ಸರ್ ಕೂಡ ಸಖತ್ತಾಗಿರುತ್ತೆ ಅನ್ಸುತ್ತೆ. ಸರಿ ಸರಿ, ಏ ನಯನಿ, ಲಗೇಜ್ ತಗೊಂಡ್ ಮೇಲ್ ಹೋಗು. ಜಾಸ್ಮಿನ್, ನಮಗ್ ಟೈಮ್ ಆಗ್ತಾ ಇದೆ, ನಾವ್ ಹೋಗೋಣ ಬಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮದುವೆಗೆ ತುಂಬಾ ಟೈಮ್ ಇಲ್ಲ, ಶಾಪಿಂಗ್ ಮಾಡ್ಬೇಕು. ನಾನ್ ಬಂದಿದ್ದೀನಲ್ಲ ಅತ್ಗೆ, ಫ್ರೆಶ್ ಅಪ್ ಆಗಿ ಜಾಸ್ಮಿನ್ನ, ವಿಶಾಲ್ನ ನಾನ್ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ಗೆ. ನೀವು ಬೇರೆ ಕೆಲಸ ನೋಡ್ಕೊಳ್ಳಿ. ಹಬ್ಬಾ, ಆ ಕೆಲ್ಸ ಮಾಡು. ತಗೋ ಕಾರ್ಡ್, ನಿಮ್ಮ ಅಣ್ಣ ಕೊಟ್ಟಿರೋದು. ಅಣ್ಣ, ನಾನ್ ಕೂಡ ಯೂಸ್ ಮಾಡ್ಬೋದಾ? ಹೆಣ್ಮಕ್ಳು ಕೈಗೆ ಕಾರ್ಡ್ ಹೋದ್ರೆ ಖರ್ಚಾಗದೆ ಇರುತ್ತಾ? ಅದರಲ್ಲೂ ತಂಗಿ ನೀನು, ಇನ್ನೂ ಸ್ವಲ್ಪ ಖರ್ಚಾದ್ರೆ ಕಳ್ಕೊಳ್ಳೋದೇನೂ ಇಲ್ಲಮ್ಮ. ಥ್ಯಾಂಕ್ ಯು. ದುರಂಧರ, ಹೋಗಿ ಫ್ರೆಶ್ ಆಗ್ಬಾ. ಓಕೆ ಅತ್ಗೆ. ಹಾ ಸುಮನ, ನಾನು ಅಂತ ಹೇಗ್ ಗೊತ್ತಾಯ್ತು ಯಜಮಾನ್ರೆ? ನಿನ್ ಪಿಪಿ ಅಲ್ವಾ? ಪಿಪಿನಾ ಅಂದ್ರೆ? ಪಕ್ಕದ ಮನೆ ಪದ್ಮಾವತಿ ಫೋನ್ ಅಂತ ಅರ್ಥ. ಮತ್ತೇನ್ ಮಾಡ್ಬೇಕು? ಈ ಕಾಲದಲ್ಲೂ ಫೋನ್ ಇಲ್ದೆ ಬದುಕ್ತಿರೋ ಫ್ಯಾಮಿಲಿ ನಮ್ದು.
ಸರಿ ಬಿಡು, ಯಾಕೆ ಫೋನ್ ಮಾಡಿದೆ ಅಂತ ಹೇಳು. ಹಲೋ ಹಲೋ, ಏನಾಯ್ತು? ಯಾಕೆ ಕಳ್ತಿದೀಯಾ? ನನ್ಗೆ ಮದ್ವೆ ಮಾಡಿಸ್ತಿದ್ದಾರೆ ಯಜಮಾನ್ರೆ. ಮದ್ವೆ ಅಂದ್ರೆ ನಾಚ್ಕೋಬೇಕು, ಈ ತರ ಅಳ್ತಾರ ಯಾರಾದ್ರು? ಮದ್ವೆ ಯಾರ ಜೊತೆ ಅನ್ಕೊಂಡಿದ್ದೀರಾ? ನಾನಿನ್ನೂ ಏನೂ ಅನ್ಕೊಂಡಿಲ್ಲ. ಗೊತ್ತಿಲ್ದಿರೋರ್ನ ಮಾಡ್ಕೊಂಡ್ರೆ ಆಸ್ತಿದೆ ಅಂತ ಸಮಾಧಾನ ಮಾಡ್ಕೋಬಹುದು. ಮುದ್ಕನ್ ಜೊತೆ ಮದ್ವೆ ಅಂತ ಯಜಮಾನ್ರೆ. ವಾಟ್ ಆರ್ ಯು ಟಾಕಿಂಗ್? ನನ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದು ಓಲ್ಡ್ ಮ್ಯಾನ್ ಜೊತೆ ಮ್ಯಾರೇಜು. ನೀವು ಬೇಗ ಬರ್ಲಿಲ್ಲ ಅಂದ್ರೆ ನನ್ ಜೀವನ ಬೆಂಗಳೂರಲ್ಲಿರೋ ಡ್ರೈನೇಜು. ಅನ್ಯಾಯವಾಗಿ ಹೋಗ್ಬಿಡ್ತೀನಿ ಯಜಮಾನ್ರೆ. ಅದ್ ಹೇಗ್ ಮಾಡ್ತಾರೆ? ಒಂದ್ಸಲಿ ಶಾಸ್ತ್ರಿಗಳಿಗೋ ಇಲ್ಲ ನಿಮ್ಮ ಅಮ್ಮನಿಗೋ ಫೋನ್ ಕೊಡು. ಅವರೇ ನಿರ್ಧಾರ ತಗೊಂಡ್ಮೇಲೆ ಮತ್ತೆ ನಾನು ಫೋನ್ ಮಾಡಿಸಿದೀನಿ ಅಂತ ನನ್ನ ಬೈತಾರೆ. ನೀವು ಕಷ್ಟ ಅನ್ಕೊಳ್ತಾ ಇಲ್ಲಿಗೆ ಬಂದ್ರೇನೆ ಆ ಮುದ್ಕ ನನ್ನ ಜೀವನದಲ್ಲಿ ಬರ್ದಿರೋ ಹಂಗೆ ತಡಿಬೋದು. ಇಲ್ಲಾಂದ್ರೆ ಯಾವ್ದಾದ್ರು ಬಾವಿಯಲ್ಲಿ ಬೀಳ್ಬೇಕು. ನೋ 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 ನೋ, ಆ ಥರ ಹುಚ್ಚ ಕೆಲಸ ಮಾಡಬೇಡ. ಐ ವಿಲ್ ಕಮ್. ಓಕೆ? ಈಗ ನಾನು ಮದ್ವೆ ಗಂಡನ ಹುಡುಕ್ಬೇಕು. ಜಯಶ್ವಂತ್, ಏನಾಯ್ತು? ಯಾಕಾಗ ಡಲ್ ಆಗಿದ್ಯಾ? ಮಾತಾಡು. ಸುಧಾ ಈ ಭೂಮಿ ಮೇಲೆ ಇಲ್ಲದೆ ಹೋದ್ರು ನನ್ನ ಮನಸ್ಸಲ್ಲಂತೂ ಸದಾ ಇದ್ದೇ ಇರ್ತಾಳೆ ಬಾವ. ನಿನ್ನೆ ರಾತ್ರಿ ಕನ್ಸಲ್ ಕೂಡ ಬಂದಿದ್ಲು. ನಿನ್ನ ಅದೃಷ್ಟ ಆ ಥರ ಇದೆ ಜಶ್ವಂತ್. ಒಡ ಹುಟ್ಟಿದ ತಂಗಿ ನನ್ನ ಕನ್ಸಲ್ಲಿ ಯಾವತ್ತೂ ಕಾಣಿಸ್ಲೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಬಾವಾ. ನನ್ನ ಕನ್ಸಲ್ಲಿ ಬಂದಿದ್ದು ಸುಧಾ ನಿಮ್ಮ ಬಗ್ಗೆ ಕೂಡ ವಿಚಾರಿಸಿದ್ಲು. ನೀನು ಯಾವಾಗಲೂ ನನಗೆ ನೆನಪಾಗ್ತಿರ್ತೀಯ ಸುಧಾ ಅಂತಂದರೆ ನಿಮ್ಮೊಬ್ಬರಿಗೆ ನೆನಪಾದರೆ ಸಾಲದು, ಎಲ್ರಿಗೂ ನಾನು ನೆನಪಾಗಬೇಕು ಅಂತ ಅಂದ್ಲು. ಸುಧಾನ ಮರೆತು ಬದುಕಕ್ಕಾಗಲ್ಲ ಜಶ್ವಂತ್. ಕರೆಕ್ಟು ಭಾವ. ಬೆಳಿಗ್ಗೆ ಎದ್ದ ತಕ್ಷಣ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ ಭಾವ. ಸುಧಾ ಹೆಸರಲ್ಲಿ ಒಂದು ಸ್ಕೂಲ್ ಓಪನ್ ಮಾಡೋಣ ಅಂತಿದ್ದೀನಿ. ಅವಾಗೆಲ್ಲರೂ ನೆನ್ಪಿಟ್ಕೋತಾರಲ್ಲ. ಸುಧಂಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕೆ ತುಂಬ ಆಸೆ ಇತ್ತು. ದೇವ್ರು ನಮಗೆ ಮಕ್ಕಳು ಕೊಡೋ ಅಷ್ಟರಲ್ಲಿ ಸುಧಾನೇ ದೇವ್ರ ಹತ್ರ ಹೊಟ್ಟೋದ್ಲು. ಅದಕ್ಕೆ ಸ್ಕೂಲ್ ಮಾಡಿ ಆ ಮಕ್ಕಳ ಮಧ್ಯೆನೇ ನನ್ನ ಇಡೀ ಜೀವನ ಕಳೆದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಶ್ವಂತ್, ರಿಲ್ಯಾಕ್ಸ್. ಈ ಹೂವು ಯಾರು ಕೊಟ್ಟಿದ್ದು? ನೈನೇ ತಗೊಂಡು ಬಂದಿದ್ದು. ಅವರ ಗಂಡನ್ನ ಯಾರೋ ಸಾಯಿಸಕ್ಕೆ ಟ್ರೈ ಮಾಡ್ತಿದ್ದಾರಂತೆ. ಈ ಹೂವಿಂದನೇ ಸಾಯಿಸಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಅವಳ ಅನುಮಾನ. ಈ ಹೂವಿಂದ ಅಂತೂ
ನಾವು ಜೀವಿಸಲ್ಲ. ಏನು ಈ ಹೂವಿಂದ ಜೀವನ ನಡೆಸಕ್ಕಾಗಲ್ವಾ? ಅದಕ್ಕೆ ಇದನ್ನ ಲ್ಯಾಬ್ ಟೆಸ್ಟ್ ಕಳಿಸ್ತಾ ಇದ್ದೀನಿ. ನೋಡೋಣ ಇದರಲ್ಲಿ ಏನಿದೆ ಅಂತ. ನನ್ನ ತಂಗಿ ಸುಧಾ ಸತ್ತೋದಾಗಿಂದ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ನೈನಿ ಗಂಡ ವಿಶಾಲ್ಗೆ ನಾಳೆ ಏನಾದರೂ ನಡಿಬಾರದು ನಡೆದ್ರೆ ನೈನಿಗೆ ಅನ್ಯಾಯ ಆಗ್ಬಿಡುತ್ತೆ. ಆ ದೇವರು ಅನ್ಯಾಯವಾಗಿ ನನ್ನ ತಂಗಿನ ಸಣ್ಣ ವಯಸ್ಸಿನಲ್ಲೇ ಕರ್ಕೊಂಡ್ಬಿಟ್ಟ. ಆದರೆ ನನ್ನ ತಂಗಿ ಸಾವಿಗೆ ಆ ದೇವರು ಕಾರಣ ಅಲ್ಲ, ಮನುಷ್ಯರೇ ಕಾರಣ ಅಂತ ನನಗೆ ಗೊತ್ತಾದ್ರೆ